ಚಾಪ್ಟರ್ ವೈಸ್ MCQ ಡಿಸ್ಕಸ್ ಮಾಡ್ತಾನೆ. ಸೆಕೆಂಡ್ PC ರಿಲೇಟೆಡ್ ಆಗಿ ಚಾಪ್ಟರ್ ವೈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಹಾರ್ಡ್ ಕ್ವಶನ್ಸ್. ಎಲ್ಲ ಕ್ವಶನ್ಸ್ಗೂ ಆನ್ಸರ್, ಕ್ವಶನ್ ಯಾವ ಪ್ಯಾಟ್ರನಲ್ಲಿರುತ್ತೆ, ಆಪ್ಷನ್ಸ್ ಯಾವ ಪ್ಯಾಟ್ರನಲ್ಲಿರುತ್ತೆ, ಅದ್ರ ಬಗ್ಗೆ ನಾನು ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ನೀವು ಪ್ರತಿಯೊಂದು ಚಾಪ್ಟ್ರಲ್ಲೂ ಮಿನಿಮಮ್ ಒಂದು 20 ಕ್ವಶನ್ಸ್ ಡಿಸ್ಕಷನ್ ಮಾಡಿದರೆ, ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ MCQ ನಾವು ಫೇಸ್ ಮಾಡ್ಬೋದು. ಓಕೆ, ಫಸ್ಟ್ ಕ್ವಶನ್. A relation R in a set A, comma, if each element of set A is related to every element of the set A itself, then R is called, the relation R andre the relation R is called option A empty relation, option B universal relation, option C trivial relations, option D equivalence relations. ನೋಡಿ, relation R in the set A, if each element of the set A is related to every element of the set A, then R is called, ಇದು ಡೆಫಿನೇಷನ್ ಆಗಿರೋದ್ರಿಂದ ಯೂನಿವರ್ಸಲ್ ರಿಲೇಷನ್. ಆನ್ಸರ್ ಈಸ್ ಯೂನಿವರ್ಸಲ್ ರಿಲೇಷನ್. ನೆಕ್ಸ್ಟ್ second one, both empty relation and the universal relation is, ನೋಡಿ ಇವೆಲ್ಲ ಡೆಫಿನೇಷನ್ಸು, ಕಾನ್ಸೆಪ್ಟ್ ಇದು. both the empty relation and the universal relation is, ಆಪ್ಷನ್ ಎ empty relation ಅಂತ ಇದೆ, ಆಪ್ಷನ್ ಬಿ ಯೂನಿವರ್ಸಲ್ ರಿಲೇಷನ್ ಅಂತ ಇದೆ, ಆಪ್ಷನ್ ಸಿ ಟ್ರಿವಿಯಲ್ ರಿಲೇಷನ್ಸ್ ಅಂತ ಇದೆ, ಆಪ್ಷನ್ ಡಿ ಈಕ್ವಲೆನ್ಸ್ ರಿಲೇಷನ್ಸ್ ಅಂತ ಇದೆ. ನೋಡಿ, ಜನರಲಾಗಿ ಗೆಸ್ ಮಾಡ್ಬೋದು ನೀವು. ಈ 4ರಲ್ಲಿ ನೀವು ಕೇಳ್ದಿರೋದೇ ಒಂದಿದೆ, ಎಲ್ಲ ಲೆಕ್ಚರರ್ಸು ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಯಾವುದೋ ಒಂದನ್ನು ಬಿಟ್ಟಿರ್ತಾರೆ. ಅದೇ ಆನ್ಸರ್ ಇಲ್ಲಿ ಜನರಲಾಗಿ ಹೇಳಿದ್ದು ನಾನು. ಕೆಲವು ಲೆಕ್ಚರರ್ಸ್ ಹೇಳಿರ್ತಾರೆ, ಕೆಲವು ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಡಿಸ್ಕಷನ್ ಆಗೇ ಇರಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನೀವು ಯಾವ್ದು ಕೇಳಿಲ್ಲ ಅದೇ ಆನ್ಸರು. ದಟ್ ಈಸ್ ಸಿ ಟ್ರಿವಿಯಲ್ ರಿಲೇಷನ್. ಆಪ್ಷನ್ ಸಿ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದಿ ಆನ್ಸರ್. ಥರ್ಡ್ ಕ್ವಶನ್. A relation R in the set 1 to 3 given by R is equal to 1, 1, 2, 2, 3, 3, 1, 2, 2, 1, 1, 3. Then R is, the relation R is. On set 1 to 3 ನಿಮ್ಮ ರಿಲೇಷನ್ ಒಳಗಡೆ ಇಷ್ಟು ಆರ್ಡರ್ ಪೇರನ್ನು ಮೆನ್ಷನ್ ಮಾಡಿದ್ದಾರೆ. ಈಗ ಈ ಆರ್ಡರ್ ಪೇರಲ್ಲಿ ಫಸ್ಟ್ನೇದು, ಈ ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತಾ ಬಟ್ ನಾಟ್ ಸಿಮೆಟ್ರಿಕ್. ಈ ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತೆ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಆಪ್ಷನ್ ಬಿ ರಿಫ್ಲೆಕ್ಸಿವ್ ಆಗುತ್ತೆ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಸಿಮೆಟ್ರಿಕ್ ಆಗುತ್ತೆ ಮತ್ತು ಟ್ರಾನ್ಸಿಟಿವ್ ಆಗುತ್ತೆ. ಆಪ್ಷನ್ ಡಿ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ಚೆಕ್ ಮಾಡ್ತಾರೆ. ನೋಡಿ, ಒಂದು ಸೆಟ್ಟಲ್ಲಿ 1, 2, 3 ಇದೆ ಅಂದರೆ, ಒಂದು ಸೆಟ್ಟಲ್ಲಿ 1, 2, 3 ಎಲಿಮೆಂಟ್ಸ್ ಇದೆ ಅಂದರೆ, ನಿಮ್ಮ ರಿಲೇಷನಲ್ಲಿ 1, 1 ಇರಬೇಕು, 2, 2 ಇರಬೇಕು, 3, 3 ಇದ್ದರೆ ಅದು ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಇದೆಯಾ? 1, 1 ಇದೆ, 2, 2 ಇದೆ, 3, 3 ಇದೆ. ಓಕೆ, ರಿಫ್ಲೆಕ್ಸಿವ್. ಈ 4ರಲ್ಲಿ ರಿಫ್ಲೆಕ್ಸಿವ್ ಯಾವ್ದು ನೋಡ್ಕೊಂಬನ್ನಿ. ಓಕೆ, ಎ ರಿಫ್ಲೆಕ್ಸಿವ್ ಇದೆ, ಬಿನೂ ಇದೆ, ಸಿ ಮತ್ತು ಡಿ ಬಿಟ್ಟಾಕಿ. ಓಕೆ, ಬಿಟ್ಟಾಕಿ ಇನ್ ದ ಸೆನ್ಸ್ ರಿಫ್ಲೆಕ್ಸಿವ್ ಆಗಿದೆ. ರಿಫ್ಲೆಕ್ಸಿವ್ ಆಗಿದ ಮೇಲೆ ಸಿಮೆಟ್ರಿಕ್ ಆಗುತ್ತೆ, ಅದು ಚೆಕ್ ಮಾಡೋಣ. ನೋಡಿ, ಪ್ರತಿಯೊಂದು ಚೆಕ್ ಮಾಡ್ಕೊಂಬರ್ತೀನಿ. 1, 1ಗೆ 1, 1 ಸಿಮೆಟ್ರಿಕ್ಕು, 2, 2ಗೆ 2, 2ನೇ ಸಿಮೆಟ್ರಿಕ್ಕು, 3, 3ಗೆ 3, 3ನೇ ಸಿಮೆಟ್ರಿಕ್ಕು. 1, 2ಗೆ ಸಿಮೆಟ್ರಿಕ್ ಯಾವುದು? 2, 1 ಇದೆ. 1, 3ಗೆ ಸಿಮೆಟ್ರಿಕ್ ಯಾವುದು? 3, 1 ಇದೆಯಾ? ಈ ರಿಲೇಷನ್ ಒಳಗಡೆ 1, 3 ಇದೆ ಬಟ್ 3, 1 ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಅಲ್ಲಿಗೆ ಫಸ್ಟ್ನೇದು ರಿಫ್ಲೆಕ್ಸಿವ್ ಆಗುತ್ತೆ ಬಟ್ ನಾಟ್ ಸಿಮೆಟ್ರಿಕ್. ಓಕೆ, ಆಪ್ಷನ್ ಎ ಕನ್ಸಿಡರ್ ಮಾಡೋಣ, ಬಟ್ ಇನ್ನೂ ಫೈನಲ್ ಮಾಡಿಲ್ಲ. ಆಪ್ಷನ್ ಬಿಗೆ ಹೋಗ್ತೇನೆ. ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್. ಫಸ್ಟ್ನೇದು ರಿಫ್ಲೆಕ್ಸಿವ್ ಆಗುತ್ತೆ ಬಟ್ ನಾಟ್ ಸಿಮೆಟ್ರಿಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ ಎ ಇಸ್ ದ ಆನ್ಸರ್. ಇನ್ನೂ 3 ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಾನು. ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡೋಣ. 1, 1ಗೆ 1, 1ನೇ ಟ್ರಾನ್ಸಿಟಿವ್, ಬಟ್ ಇಲ್ಲಿ ಸೆಕೆಂಡ್ ಎಲಿಮೆಂಟ್ 1 ಇರೋದ್ರಿಂದ
ಒಂದಿಂದ ಬರ್ತಕ್ಕಂಥ ಆರ್ಡರ್ ಪೇರ್ ಇದೆ ನೋಡಿ, ಅವಾಗ ಲಾ ಅಪ್ಲೈ ಮಾಡ್ಬೇಕು ನಾವು. ಎ ಕಮ ಬಿ, ಬಿ ಕಮ ಸಿ ಮತ್ತು ಎ ಕಮ ಸಿ ಅಪ್ಲೈ ಮಾಡ್ತೀವಲ್ಲ, ಲಾ ಅಪ್ಲೈ ಮಾಡ್ಕೊಬೇಕು. 1 ಕಮ 1, 1 ಕಮ 2, 1 ಕಮ 2 ಇದೆ. 1 ಕಮ 1, 2 ಕಮ 1, ಅಲ್ಲಿ 1 ಕಮ 2, 2 ಕಮ 1 ಎರಡೂ ಇರೋದ್ರಿಂದ ತೊಂದರೆ ಏನಿಲ್ಲ. ನೆಕ್ಸ್ಟ್ 2 ಕಮ 2 ಇದೆ. 2 ಕಮ 2 ಇರೋದ್ರಿಂದ ಹಿಯರ್ 2 ಕಮ 1 ಆಗುತ್ತೆ, ಇದು ಆಗುತ್ತೆ. 3 ಕಮ 3, 1 ಕಮ 3 ಇದು ಎಕ್ಸಿಸ್ಟ್ ಆಗುತ್ತೆ. ಅಲ್ಲಿಗೆ ಸಿಮಿಟ್ರಿಕ್ ಆಗಲ್ಲ. ಇದು ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಟ್ರಾನ್ಸಿಟಿವ್ ಆದರೂ ಒಂದೇ ಬಿಟ್ಟರು ಒಂದೇ, ಯಾಕೆಂದರೆ ಸಿಮಿಟ್ರಿಕ್ ಆಗಲ್ಲ ಅಂತ ಡಿಸೈಡ್ ಆಗಿದೆ. ಅಲ್ಲಿಗೆ ಆಪ್ಷನ್ ಸಿ ಹೋಯಿತು. ನೆಕ್ಸ್ಟ್ ಇಲ್ಲಿ ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್ ಅದು ಹೋಯಿತು. ನೈದರ್ ಸಿಮಿಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಂತ ಅದು ಹೋಯಿತು. ಅದಕ್ಕೆ ಆಪ್ಷನ್ ಈಸ್ ದ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್, ಎ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಗಿವನ್ ಬೈ ಆರ್ ಇಸ್ ಈಕ್ವಲ್ ಟು 1 ಕಮ 2, 2 ಕಮ 1 ಈಸ್ ಆಪ್ಷನ್ ಎ ರಿಫ್ಲೆಕ್ಸಿವ್ ಅಂತ ಕೊಟ್ಟಿದ್ದಾರೆ ಬಟ್ ನಾಟ್ ಸಿಮಿಟ್ರಿಕ್, ಆಪ್ಷನ್ ಬಿ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಆಪ್ಷನ್ ಸಿ ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಆಪ್ಷನ್ ಡಿ ನೈದರ್ ಸಿಮಿಟ್ರಿಕ್ ನಾಟ್ ಟ್ರಾನ್ಸಿಟಿವ್. ನೋಡಿ, ಇಲ್ಲಿ ರಿಫ್ಲೆಕ್ಸಿವ್ ಅಂತೂ ಅಲ್ಲ, ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ? 1 ಕಮ 2 ಕಮ 3 ಇದೆ ಅಂದಮೇಲೆ 1 ಕಮ 1 ಇರಬೇಕಾಗಿತ್ತು, 2 ಕಮ 2 ಇರಬೇಕಾಗಿತ್ತು, 3 ಕಮ 3 ಇರಬೇಕಾಗಿತ್ತು. ಇಲ್ಲ, ರಿಫ್ಲೆಕ್ಸಿವ್ ಹೊರಟೋಯ್ತು, ಆಪ್ಷನ್ ಎ ಹೊರಟೋಯ್ತು ಅಲ್ಲಿಗೆ. ಇಲ್ಲಿ ನೆಕ್ಸ್ಟು ಆಪ್ಷನ್ ಬಿ ನೋಡೋಣ. ಸಿಮಿಟ್ರಿಕ್ ಆಗುತ್ತಾ? ಎಸ್, 1 ಕಮ 2 ಇದೆ, 2 ಕಮ 1 ಇದೆ, ಸಿಮಿಟ್ರಿಕ್. ಬಟ್ ನಾಟ್ ಟ್ರಾನ್ಸಿಟಿವ್. ಬಟ್ ನಾಟ್ ಟ್ರಾನ್ಸಿಟಿವ್ ಅಂದರೆ ಲಾ ಅಪ್ಲೈ ಮಾಡೋಣ. 1 ಕಮ 2, 2 2 ಬಿಟ್ಟು ಹಾಕಿದ್ರೆ 1 ಕಮ 1 ಆಯಿತು. 1 ಕಮ 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆ, ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಇನ್ನು ಆಪ್ಷನ್ ಸಿ ಆಗಲ್ಲ, ಯಾಕೆಂದರೆ ಸಿಮಿಟ್ರಿಕ್ ಆಗುತ್ತೆ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ರೆ ಹೊರಟೋಯ್ತು. ಅಲ್ಲಿಗೆ ಆಪ್ಷನ್ ಎ ಹೋಯಿತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬಿಕಾಸ್ 1 ಕಮ 2, 2 2 ಬಿಟ್ಟು ಹಾಕಿರೋ 1 ಕಮ 1, 1 ಕಮ 1 ರಿಲೇಷನ್ ಒಳಗಡೆ ಇಲ್ಲ. ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಆಪ್ಷನ್ ಬಿ ಇಸ್ ದಿ ಆನ್ಸರ್. ಯಾಕೆಂದ್ರೆ ನೈದರ್ ಸಿಮಿಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ. ಯಾಕೆಂದರೆ ಸಿಮಿಟ್ರಿಕ್ ಆಗ್ತಾ ಇದೆ, ಅದಕ್ಕೋಸ್ಕರ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಎ ರಿಲೇಷನ್ ಆರ್ ಇನ್ ದ ಸೆಟ್ 1 ಕಮ 2 ಕಮ 3 ಗಿವನ್ ದಟ್ relation R is equal to 1 comma 2, 2 comma 1, 1 comma 1 is transitive but not symmetric. Option B, symmetric but not transitive. Option C, symmetric and transitive. Option D, neither symmetric nor transitive ಅಂತ ಇದೆ. ನೋಡೋಣ. Transitive but not symmetric. 1 ಕಮ 2, 2 ಕಮ 1, 1 ಕಮ 1, 1 ಕಮ 2 ಇದೆ, 2 ಕಮ 1 ಇದೆ, ಸಿಮಿಟ್ರಿಕ್ ಆಯಿತು. 1 ಕಮ 1ಗೆ ಸಿಮಿಟ್ರಿಕ್, 1 ಕಮ 1ನೇ ಸಿಮಿಟ್ರಿಕ್ ಆಯಿತು. ಟ್ರಾನ್ಸಿಟಿವ್ ಆಗುತ್ತಾ? 1 ಕಮ 2, 2 ಕಮ 2, 1 ಕಮ 1 ಆಗುತ್ತೆ, ನೋ ಪ್ರಾಬ್ಲಮ್. 2 ಕಮ 1 ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ನಾಟ್ ಸಿಮಿಟ್ರಿಕ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಹೊರಟೋಯ್ತು. ಆಪ್ಷನ್ ಬಿ ಬರ್ತೇನೆ, ಸಿಮಿಟ್ರಿಕ್ಕು ಆಗುತ್ತೆ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಕೊಡ್ತಾ ಇದ್ದಾರೆ. ಟ್ರಾನ್ಸಿಟಿವ್ ಆಗ್ತಾ ಇದೆ, ಚೆಕ್ ಮಾಡೋಣ. ಆಪ್ಷನ್ ಸಿ, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆಗುತ್ತಾ? 1 ಕಮ 2, 1 ಕಮ 1, 1 ಕಮ 1 ಇದೆ, 1 ಕಮ 2 ಇದೆ, 2 ಕಮ 1, 2 ಕಮ 1 ಇದೆ. ಅಲ್ಲಿಗೆ ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಸಿಕ್ಸ್ತ್ ಒನ್, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1 2 3 4 ಗಿವನ್ ಬೈ ರಿಲೇಷನ್ ಆರ್ ಇಸ್ ಈಕ್ವಲ್ ಟು 1 ಕಮ 2, 2 ಕಮ 2, 1 ಕಮ 1, 4 ಕಮ 4, 1 ಕಮ 3, 3 ಕಮ 3, 3 ಕಮ 2. ಚೂಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ 1 2 3 4 ಇದೆ ಅಂದರೆ 1 1 ಇರಬೇಕು, 2 2 ಇರಬೇಕು, 3 3 ಇರಬೇಕು, 4 4 ಕಂಪಲ್ಸರಿ 4 ಇರಲೇಬೇಕು. ಇದೆಯಾ? 1 1 ಇದೆ, ಪೊಸಿಷನ್ ಎಲ್ಲನೇ ಇರ್ಬೋದು, ಸ್ಟಾರ್ಟಿಂಗೇ 1 1 ಇರಬೇಕು ಅಂತ ರೂಲ್ಸ್ ಏನಿಲ್ಲ. 1 1 ಇದೆ, 2 2 ಇದೆ, 3 3 ಇದೆ, 4 4 ಇದೆ. ರಿಫ್ಲೆಕ್ಸಿವ್. ಆರ್ ಇಸ್ ರಿಫ್ಲೆಕ್ಸಿವ್ ಅಂತ ಇದೆ. ಆ್ಯಂಡ್ ಸಿಮಿಟ್ರಿಕ್ ಅಂತ ಇದೆ. ಚೆಕ್ ಮಾಡೋಣ. ಸಿಮಿಟ್ರಿಕ್ ಆಗುತ್ತಾ? 1 ಕಮ 3 ಇದೆ, 1 ಕಮ 3 ಇದೆ, 3 ಕಮ 1 ಎಲ್ಲಾದರೂ ಇದೆಯಾ? ಇಲ್ಲ. ಅಲ್ಲಿಗೆ ಸಿಮಿಟ್ರಿಕ್ ಹೊರಟೋಯ್ತು. ಅಲ್ಲಿಗೆ ಆಪ್ಷನ್ ಎ ಹೋಯ್ತು. ಯಾಕಂದರೆ ಸಿಮಿಟ್ರಿಕ್ ಅಂತ ಇದೆ ಬಟ್ ನಾಟ್ ಸಿಮಿಟ್ರಿಕ್. ಬಿಕಾಸ್ 1 ಕಮ 3 ಇದೆ, 1 ಕಮ 3 ಇದೆ, 3 ಕಮ 1 ಇಲ್ಲ, 3 ಕಮ 2 ಇದೆ, 2 ಕಮ 3 ಇಲ್ಲ, ಸಿಮಿಟ್ರಿಕ್ ಆಗಲಿಲ್ಲ. ಆಪ್ಷನ್ ಎ ಹೊರಟೋಯ್ತು. ಆಪ್ಷನ್ ಬಿ ಬರ್ತೇನೆ, ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ಯಾಕೆ ಸಿಮಿಟ್ರಿಕ್ ಆಗಲ್ಲ ಅಂತ ಗೊತ್ತಾಯಿತು, ಆದ್ರೆ ಇವೆರಡು ಆದ್ರೆ ಆಗೋದನ್ನು ಚೆಕ್ ಮಾಡೋಣ. ಸಿಗೆ ಬರ್ತೇನೆ, ಸಿಮಿಟ್ರಿಕ್ ಅಂತ ಕೊಟ್ಟಿದ್ದಾರೆ, ಸಿಮಿಟ್ರಿಕ್ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿದೆ, ಹೊರಟೋಯ್ತು. ಆರ್ ಈಸ್ ಇನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಟ್ಟಿರೋದ್ರಿಂದ ಅದು ಹೊರಟೋಯ್ತು. ಯಾಕೆ ಸರ್ ಅಂದರೆ ಸಿಮಿಟ್ರಿಕ್ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಈಕ್ವಲೆನ್ಸ್ ರಿಲೇಷನ್ ಆಗಕ್ಕೆ ಸಾಧ್ಯನೇ ಇಲ್ಲ.
ಆಪ್ಷನ್ ಡೈರೆಕ್ಟಾಗಿ ಹೇಳ್ಬೋದು, ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್. ನೆಕ್ಸ್ಟ್ 7th one. Let R be the relation in the set n given by R is equal to a comma b such that a is equal to b minus 2 such that b is greater than 6 ಅಂತ ಕೊಟ್ಟಿದ್ದಾರೆ. ದಿಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. b greater than 6. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂತ ಗೊತ್ತಿದೆ ನಮಗೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದರೆ 1 2 3 4 5 6 7 8 9 10. ಇಲ್ಲಿ b greater than 6 ಅಂದರೆ ನೀವೀಗ 7 ತೊಗೊಬೋದು. ಬಿ ಗ್ರೇಟರ್ ದ್ಯಾನ್ 6 ಅಂದರೆ 7 ತೊಗೊಬೋದು, 8 ತೊಗೊಬೋದು, 9 ತೊಗೊಬೋದು, ಯಾವ್ದು ಬೇಕಾದ್ರೂ ತೊಗೊಂಡು ಇದಕ್ಕೆ ಅಪ್ಲೈ ಮಾಡಿ. ಈಗ ಎ ಈಸ್ ಈಕ್ವಲ್ ಟು ಬಿ ಮೈನಸ್ 2 ಕಂಡೀಷನ್. ನಾನು ಬಿ ಈಸ್ ಈಕ್ವಲ್ ಟು 7 ತಗೊಂತೇನೆ, ಯಾಕೆಂದ್ರೆ 6 ತಗೊಳಂಗಿಲ್ಲ. ಬಿ ಗ್ರೇಟರ್ ದ್ಯಾನ್ 6 ಅಂತ ಇರೋದ್ರಿಂದ 7 ತಗೊಂತೇನೆ. 7 ತಗೊಂಡ್ರೆ 7 ಮೈನಸ್ 2 ಏನಾಯಿತು, 5 ಆಯಿತು. ಎ ವ್ಯಾಲ್ಯೂ 5, 7. 5, 7 ಇದೆಯಾ ಇದ್ರೊಳಗಡೆ? 5, 7 ಇಲ್ಲ. ಓಕೆ, ನೆಕ್ಸ್ಟ್ ಯಾವ್ದು ತಗೋಣ? ಗ್ರೇಟರ್ ದ್ಯಾನ್ 6 ಅಂದರೆ ನಾನು 7 ತೊಗೊಂಡಿದ್ದೇನೆ. ತಗೊಂಡ ತಕ್ಷಣ ಅದಿಲ್ಲ ಅಂದರೆ ಆನ್ಸರ್ ಅಲ್ಲ ಅಂತ ಅರ್ಥ ಅಲ್ಲ. ನೆಕ್ಸ್ಟ್ 8ಗೆ ಹೋಗ್ತೇನೆ. ಬಿ ಈಸ್ ಈಕ್ವಲ್ ಟು 8 ತಗೊಂತೇನೆ. ಬಿ ಈಸ್ ಈಕ್ವಲ್ ಟು 8 ತಗೊಂಡ್ರೆ ಬಿ ಮೈನಸ್ 2 6 ಆಯಿತು. ಅದು ಎ ಈಸ್ ಈಕ್ವಲ್ ಟು 6 ಆಯಿತು. 6, 8 ಇದೆಯಾ? ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಆನ್ಸರ್. ನೆಕ್ಸ್ಟ್, consider the non-empty set consisting of children in a family and a relation are defined as A related to B. If A related to B ಅಂದರೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. If A is brother of B, then R is. ನಿಮ್ಮ ರಿಲೇಷನ್ಸ್ ಒಳಗಡೆ ಎ ಕಮ ಮಾತ್ರ ಬಿ ಇದೆ. ರಿಲೇಷನಲ್ಲಿ ಎ ಕಮ ಬಿ ಮಾತ್ರ ಇದೆ. ಅದು ಸಿಮಿಟ್ರಿಕ್ ಆಗುತ್ತಾ? ನೋ, ಹೊರಟೋಯ್ತು. ಆಪ್ಷನ್ ಎ ಹೋಯಿತು. ನೆಕ್ಸ್ಟ್ ಆಪ್ಷನ್ ಬಿಗೆ ಹೋಗ್ತೇನೆ. ಟ್ರಾನ್ಸಿಟಿವ್ ಆಗುತ್ತಾ? ಎಸ್. ಒಂದು ಸೆಟ್ ಒಳಗಡೆ ಒಂದೇ ಒಂದು ಆರ್ಡರ್ ಪೇರ್ ಇದೆ ಅಂದರೆ ಇದು ಟ್ರಾನ್ಸಿಟಿವ್ ಆಗುತ್ತೆ. ಎ ಕಮ ಬಿ ಮಾತ್ರ ಇದೆ, ಟ್ರಾನ್ಸಿಟಿವ್, ಬಟ್ ನಾಟ್ ಸಿಮಿಟ್ರಿಕ್. ಆಪ್ಷನ್ ಬಿ ಆನ್ಸರ್ ಸಿಗ್ತಾ ಇದೆ. ನೆಕ್ಸ್ಟ್ ಹೋಗ್ತಾನೆ. ಸಿ ನೈದರ್ ಸಿಮಿಟ್ರಿಕ್ ಅಂತ ಕೊಡ್ತಾ ಇದ್ದಾರೆ. ಎಸ್. ನಾಟ್ ಟ್ರಾನ್ಸಿಟಿವ್ ಅಂತ ಕೊಡ್ತಾ ಇದ್ದಾರೆ. ರಾಂಗ್. ಆಪ್ಷನ್ ಡಿಗೆ ಬರ್ತಾನೆ. ಬೋತ್ ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸಿಮಿಟ್ರಿಕ್ ಆಗ್ತಾ ಇಲ್ಲ ಅಂದರೆ ಆಪ್ಷನ್ ಡಿನೂ ಹೋಯಿತು, ಆಪ್ಷನ್ ಎನೂ ಹೋಯಿತು, ಆಪ್ಷನ್ ಸಿನೂ ಹೋಯಿತು. ಆಪ್ಷನ್ ಬಿ ಇಸ್ ದ ಆನ್ಸರ್. ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ಆಪ್ಷನ್ ಬಿ ಇಸ್ ದ ಆನ್ಸರ್. 8ನೇ ಕ್ವಶನ್ಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, 9th one. If a relation R on the set 1, 2, 3 be defined by R is equal to 1, 2, then R is. ಮುಲಾಜೆ ನೋಡೋಕೋಬೇಡಿ. ಒಂದೇ ಒಂದು ಆರ್ಡರ್ ಪೇರ್ ಇದೆ ಅಂದರೆ ನೀವು ಯೋಚನೆ ಮಾಡೋಕ್ಕೋಗ್ಬೇಡಿ. ಟ್ರಾನ್ಸಿಟಿವ್, ಕ್ಲಿಯರ್ಲಿ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಆಗಲ್ಲ, ಸಿಮಿಟ್ರಿಕ್ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಸಿಮಿಟ್ರಿಕ್ ಯಾಕಂದ್ರೆ 1, 2 ಇದೆ ಅಂದರೆ 2, 1 ಇರಬೇಕು. 1, 2, 3 ಇದೆ ಅಂದರೆ 1, 1, 2, 2, 3, 3 ಇರಬೇಕಾಗಿತ್ತು. 2 ಹೋಯಿತು. ಉಳಿದಿದ್ದು ಯಾವುದು? ಟ್ರಾನ್ಸಿಟಿವ್. 1, 2 ಒಂದೇ ಒಂದು ಆರ್ಡರ್ ಪೇರ್ ಇದೆ ರಿಲೇಷನಲ್ಲಿ. ಆಪ್ಷನ್ ಬಿ ಇಸ್ ದ ಆನ್ಸರ್. ದಟ್ ಈಸ್ ಟ್ರಾನ್ಸಿಟಿವ್. ಆಪ್ಷನ್ 10th one. Let L denote the set of all straight lines in a plane. Let a relation R be defined by L related to M. L related to M. L ಅನ್ನೋದು ಒಂದು ಲೈನು, M ಅನ್ನೋದು ಒಂದು ಲೈನು. If and only if L is perpendicular to M. L is the name of the line. M is also name of the line. L ಅನ್ನೋ ಲೈನು M ಅನ್ನೋ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ದೆನ್ ಆರ್ ಈಸ್. ಅವಾಗಲೂ ಅರ್ಥ ಮಾಡ್ಕೊಳ್ಳಿ. ಈಸ್ ನಾಟ್ ರಿಫ್ಲೆಕ್ಸಿವ್, ಈಸ್ ನಾಟ್ ಸಿಮೆಟ್ರಿಕ್, ನನ್ ಆಫ್ ದಿಸ್ ಅಲ್ಲ. ಸ್ಟ್ರಿಕ್ಟ್ಲಿ ಆಪ್ಷನ್ ಸಿ ಇಸ್ ದ ಆನ್ಸರ್. ಟ್ರಾನ್ಸಿಟಿವ್, ಟ್ರಾನ್ಸಿಟಿವ್, ಟ್ರಾನ್ಸಿಟಿವ್. ಓಕೆ. ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್, ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್, ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲ್. ಕ್ಲಿಯರ್ಲಿ ಅಲ್ಲಿಗೆ ಸಿಮೆಟ್ರಿಕ್. ಆಪ್ಷನ್ ಬಿ ಈಸ್ ದ ಆನ್ಸರ್. ಆಪ್ಷನ್ ಬಿ ಈಸ್ ದ ಆನ್ಸರ್. ಯಾಕೆಂದರೆ ಇಲ್ಲಿ ಎ ಈಸ್ ಬ್ರದರ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಬಿ ಬ್ರದರ್ ಆಫ್ ಎ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಸ್ ಇಟ್ ಕರೆಕ್ಟ್? ಎ ಈಸ್ ಬ್ರದರ್ ಆಫ್ ಬಿ ಅಂದರೆ ಬಿ ಈಸ್ ಬ್ರದರ್ ಆಫ್ ಎ ಚಾನ್ಸಸ್ ಕಡಿಮೆ. ಸ್ಟ್ರಿಕ್ಟಾಗಿ ಏನಂತ ಹೇಳ್ತೀವಿ ಅದನ್ನು? ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್. ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್ ಅಂದಮೇಲೆ ಎಮ್ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ಎಲ್, ವಿಚ್ ಇಸ್ ಆನ್ಸರ್.
ಎರಡು ಕಂಡೀಷನ್ಸ್ ವ್ಯಾಲಿಡ್ ಆಗಲಿಲ್ಲ ಇದ್ದರೆ ಟ್ರಾನ್ಸಿಟಿವ್ ಅಂತ ಕರೆದು ಬಿಡ್ತಿದ್ದೋ. ಈಗ ಆಪ್ಷನ್ ಬಿ ಇಸ್ ದ ಆನ್ಸರ್. ಯಾಕೆಂದರೆ ಮ್ಯಾಗಲ್ದು ಇಲ್ಲಿ ನೋಡಿನಲ್ಲ ನಾನು, ಎ ಇಸ್ ಬ್ರದರ್ ಆಫ್ ಬಿ, ಆ ಬೇಸಿಸ್ ಮೇಲೆ ಏನು ಮಾಡಿಬಿಡ್ತೀವಿ ನಾವು, ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ದಿಸ್ ಈಸ್ ನಾಟ್ ಟ್ರಾನ್ಸಿಟಿವ್ ಬಟ್ ಸ್ಟ್ರಿಕ್ಟ್ಲಿ ಸಿಮೆಟ್ರಿಕ್. ನೆಕ್ಸ್ಟ್ ಕ್ವಶನ್ ನೋಡಿ, MCQ ಪ್ರತಿಯೊಂದು ಚಾಪ್ಟರ್ದು ಬರ್ತಕ್ಕಂಥ MCQ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಲೆಟ್ W denote the words in the English dictionary. Define the relation R by R is equal to relation R is equal to set of an order pair X comma Y belongs to words, class words. The words X and Y have at least one letter in common, then the relation R is option A not reflexive, comma symmetric and transitive. Option B reflexive, symmetric and not transitive. Option C reflexive, symmetric and transitive. Option D reflexive, not symmetric and transitive. ಓಕೆ, ಇದನ್ನು ನೀವೇ ಟ್ರೈ ಮಾಡಿ. 11th ಒನ್ ನೀವೇ ಟ್ರೈ ಮಾಡಿ. ಟ್ರೈ ಯುವರ್ ಸೆಲ್ಫ್. ಕ್ವಶನ್ಸ್ ತೋರಿಸಿರ್ತಾನೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತಾನೆ, ಟ್ರೈ ಮಾಡ್ತಾಯಿರಿ. ನಾನು ಈ ಪ್ರತಿಯೊಂದು ರಿಮೈನಿಂಗು ನಾನೇ ಆನ್ಸರ್ ಮಾಡ್ತೇನೆ. ನೀವು ಕ್ವಶನ್ ನೋಡ್ಕೊಳ್ಳಿ ಒಂದ್ಸಲಿ. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಬೇಕಾದಷ್ಟು ಆಯಿತು. ನಾನು ಇದನ್ನು ನೋಡ್ಕೊಳ್ಳಿ, ಟ್ರೈ ಮಾಡ್ತಾಯಿರಿ. ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿರ್ತಾನೆ. PU ಸ್ಟೂಡೆಂಟ್ಸು, ಸೆಕೆಂಡ್ PUC ಎಕ್ಸಾಮ್ ಬರೀತಾರೋ ಸ್ಟೂಡೆಂಟ್ಸು, ನಾನು ಆನ್ಸರ್ ಸೆಂಡ್ ಮಾಡ್ತೇನೆ ಎಕ್ಸ್ಪ್ಲೈನ್ ಮಾಡಿ. ಬಟ್ ನೀವು ಅದಕ್ಕಿಂತ ಬಿಫೋರ್ ದಟ್ ಒಂದ್ಸಲಿ ನೋಡ್ಕೊಂಡಿದ್ರೆ ಗೊತ್ತಾಗುತ್ತೆ, ಈಸಿಯಾಗಿ ಅರ್ಥವಾಗ್ಬಿಡುತ್ತೆ. ಓಕೆ.